ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 10ನೇ ಅಧ್ಯಾಯ. ಅದರಲ್ಲಿ ಎರಡನೇ ಭಾಗ ನಾವು ನೋಡಿಕೊಳ್ತಾ ಇದ್ದೀವಿ. ಎರಡನೇ ಭಾಗ ಬಂದು 10ನೇ ಅಧ್ಯಾಯ 21ರಿಂದ 42 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 10 ವರ್ಸಸ್ 21 to 42. ಇದರಲ್ಲಿ ಏನಿದೆ ಅಂತ ನೋಡುವಾಗ ಪ್ರತಿಫಲದ ಅಥವಾ ಪ್ರತಿಫಲ ಜೀವನದ 20 ರಹಸ್ಯಗಳಿದೆ. 20 ಸೀಕ್ರೆಟ್ಸ್ ಆಫ್ ರಿವಾರ್ಡಿಂಗ್ ಲೈಫ್. ಪ್ರತಿಫಲ ಜೀವನದ, ಅಂದರೆ ನಮ್ಮ ಜೀವನದಲ್ಲಿ ಫಲ ಅನ್ನುವಂಥದ್ದಿದೆ, ಆದರೆ ಪ್ರತಿಫಲ ಅನ್ನುವಂಥದ್ದು ಕೂಡ ಇದೆ. ಯಾವ ರೀತಿಯಾಗಿ ಸ್ಪೋರ್ಟ್ಸ್ನಲ್ಲಿ ಪರೀಕ್ಷೆ ಇತ್ಯಾದಿ ಕೆಲಸವೇ ಆಗಿರ್ಬೋದು, ಅದರಲ್ಲಿ ಪದಕವನ್ನು ರಾಷ್ಟ್ರಕ್ಕಾಗಿ ಹೋರಾಡಿದಂಥ ಸೈನಿಕರಿಗೆ ಆಗಿರ್ಬೋದು, ಅಥವಾ ಯಾವುದೇ ವಿದ್ಯಾರಂಗದಲ್ಲಿ ಕ್ಷೇತ್ರದಲ್ಲಿ ಕ್ರೀಡಾರಂಗಣದಲ್ಲಿ ಯಶಸ್ವಿಯನ್ನು ಪಡೆದಂಥ ವ್ಯಕ್ತಿಗಳಿಗೆ ಪದಕಗಳನ್ನು ಕೊಟ್ಟು ಪ್ರತಿಫಲವನ್ನು ಕೊಡ್ತಾರಲ್ವ. ಆ ರೀತಿಯಾಗಿ ನಾವು ನಮ್ಮ ಆತ್ಮಿಕ ಜೀವನದಲ್ಲಿ ಕೂಡ ಫಲ ಅನ್ನುವಂಥದ್ದು ಇದೆ, ಅದರಲ್ಲಿ ಪ್ರತಿಫಲ ಅನ್ನುವಂಥದ್ದು ಕೂಡ ಇದೆ. ಹಾಗಾದರೆ ಪ್ರತಿಫಲ ಜೀವನದ 20 ರಹಸ್ಯಗಳು. ಮೊದಲನೇದಾಗಿ ನೋಡೋಣ ಬನ್ನಿರಿ. 22ನೇ ವಚನ, ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 22ನೇ ವಚನದಲ್ಲಿ, ನನ್ನ ಹೆಸರಿನ ನಿಮಿತ್ತವಾಗಿ ಎಲ್ಲರೂ ನಿಮ್ಮನ್ನು ದ್ವೇಷ ಮಾಡುವರು. ಪ್ರತಿಫಲ ಹೊಂದಬೇಕಾದ್ರೆ ವಿರುದ್ಧ ನಾವು ಎದುರಿಸಬೇಕು. ಹಾಗಾದರೆ ಪ್ರತಿಫಲದ ಮೊದಲನೇ ರಹಸ್ಯ ಏನಂದರೆ, ಜನರು ನಮ್ಮನ್ನು ದ್ವೇಷ ಮಾಡುವರು, ಮಾಡ್ತಾರೆ. ದ್ವೇಷಕ್ಕೆ ನಾವು ಒಳಗಾಗಬೇಕಾಗ್ತದೆ ಅನ್ನುವಂಥದ್ದನ್ನು ಕ್ಲಿಯರ್ ಮಾಡ್ಕೋಬೇಕು, ಅದನ್ನು ಸ್ಪಷ್ಟತೆ ಮಾಡ್ಕೋಬೇಕು. ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ, ಎಲ್ಲರ ನಡುವೆ ನಾವು ಅಂಗೀಕೃತರಾಗಿರ್ತೇವೆ, ಎಲ್ಲರೂ ನಮ್ಮನ್ನು ಅಂಗೀಕಾರ ಮಾಡ್ತಾರೆ, ಎಲ್ಲರೂ ನಮಗೆ ಸ್ವಾಗತ ಮಾಡ್ತಾರೆ ಅಂತ ಅಂದುಕೋಬಾರದು. ಆದ್ದರಿಂದ ನಮ್ಮನ್ನು ಜನರು ದ್ವೇಷ ಮಾಡುವ ಸಾಧ್ಯತೆ ಇದೆ ಎಂಬ ವಿಷಯವನ್ನು ನಾವು ತಿಳ್ಕೊಳ್ಳುವಂಥದ್ದು ಮೊದಲನೇ ರಹಸ್ಯ ಪ್ರತಿಫಲ ಜೀವನಕ್ಕೆ. ಎರಡನೇದಾಗಿ ಅದೇ 22ನೇ ವಚನ, ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 22ನೇ ವಚನದಲ್ಲಿ, ಆದರೆ ಕಡೆಯವರೆಗೆ ತಾಳುವವನೇ ರಕ್ಷಣೆ ಹೊಂದುವನು. ಹಾಗಾದರೆ ಕಡೆಯವರೆಗೆ ತಾಳುವಂಥದ್ದೇ ಪ್ರತಿಫಲದ ಎರಡನೇ ರಹಸ್ಯ. ಎಂಡ್ಯೂರಿಂಗ್ ಟು ದ ಎಂಡ್ ಈಸ್ ದ ಸೀಕ್ರೆಟ್ ಆಫ್ ರಿವಾರ್ಡಿಂಗ್ ಲೈಫ್. ಕಡೆಯವರೆಗೆ ತಾಳ್ಕೋಬೇಕು. ತಾಳಿದವರೇ ಬಾಳುವವರಾಗಿದ್ದಾರೆ. ಆದ ಕಾರಣ ನಾವು ತಾಳುವಂಥದ್ದು ಬಹಳ ಪ್ರಾಮುಖ್ಯ. ಮೂರನೇದಾಗಿ, ಅದೇ ಒಂದು ಸ್ಥಳದಲ್ಲಿ ನಿಮಗೆ ಹಿಂಸೆ ಆದರೆ ಇನ್ನೊಂದು ಸ್ಥಳಕ್ಕೆ ಓಡಿ ಹೋಗ್ರಿ, ತಪ್ಪೇನಿಲ್ಲ. ಯೇಸು ಸ್ವಾಮಿ ತಾನೇ ಹೇಳಿಕೊಟ್ಟಿರುವಂಥ ರಹಸ್ಯವಿದು ಅಥವಾ ಬೋಧನೆ ಇದು. ಒಂದು ಕಡೆ ಹಿಂಸೆ ಕೊಟ್ಟರೆ ಆಯಿತು, ನಾನು ಇಲ್ಲೇ ಇರ್ತೀನಿ, ಯಾರು ಬೇಕಾದರೂ ಬನ್ನಿರಿ, ನನ್ನ ಹತ್ರ ಯಾರು ಧೈರ್ಯ ಇದ್ದರೆ, ಹಾಗೆಲ್ಲ ಕೆಲವರು ಮಾತಾಡ್ತಾರೆ. ಆದರೆ ಅವರಿಗೆ ಆ ನಂಬಿಕೆಯಿಂದ ಮಾತಾಡಿದರೆ ಪರವಾಗಿಲ್ಲ. ಆದರೆ 23ನೇ ವಚನದಲ್ಲಿ, ಒಂದು ಸ್ಥಳದಲ್ಲಿ ನಿಮಗೆ ಹಿಂಸೆ ಆದರೆ ಇನ್ನೊಂದು ಸ್ಥಳಕ್ಕೆ ಓಡಿ ಹೋಗಿರಿ. ಪೌಲನು ಓಡಿ ಹೋಗಿದ್ದಾನೆ ಹಿಂಸೆಯಾದಾಗ. ಲುಸ್ತ್ರ ಇತ್ಯಾದಿ ಸ್ಥಳಕ್ಕೆ ಮಿಷನರಿ ಸೇವೆ ಮಾಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಲೂಕ 4ನೇ ಅಧ್ಯಾಯದಲ್ಲಿ ಆತನ ಬಾಯಿಂದ
ಬಂದ ಮಾತುಗಳನ್ನು ಎಷ್ಟೋ ಖುಷಿಯಿಂದ ಮಾತಾಡ್ತಾ ಇರುವಂಥದ್ದನ್ನು ಕೇಳಿ ಸಂತೋಷಪಟ್ಟರು, ಮೆಚ್ಚಿಕೊಂಡ್ರು. ಆನಂತರ ಈ ದಿನ ವೇದೋಕ್ತಿ ನೆರವೇರ್ತು ಎಂಬುದಾಗಿ ಹೇಳಿದಾಗ ಅವ್ರ ಕೋಪ ಬಂದುಬಿಡ್ತು. ಆದರೂ ಕೂಡ ಯೇಸು ಸ್ವಾಮಿನ ಅವರು ಹಿಂಸೆ ಮಾಡಬೇಕು, ಕೊಲ್ಲಬೇಕು ಅಂತ ಪ್ರಯತ್ನ ಮಾಡುವಾಗ ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಯಾಕೆ ಹಾಗೆ ಅಂತ ಹೇಳಿದ್ರೆ, ಕರ್ತನ ತಂದೆ ಸಮಯ ಬರೋದಕ್ಕೆ ಮುಂಚಿತವಾಗಿ ಮರಣ ಬರುವ ಪಕ್ಷದಲ್ಲಿ ತಪ್ಪಿಸ್ಕೊಂಡ್ರು. ಇಲ್ಲಿ ಕೂಡ ಅದು ಪ್ರತಿಫಲ ಜೀವನದ ಒಂದು ರಹಸ್ಯವಾಗಿ ಓಡಿ ತಪ್ಪಿಸ್ಕೊಳ್ಳುವಂಥದ್ದು. 24ನೇ ವಚನ ಮತ್ತಾಯ 10:24 ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ. ಹೌದು, ಕೆಲವು ಸಾರಿ ನಾವು ಅಂದ್ಕೊಳ್ತೇವೆ, ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟ ಮೇಲೆ, ಸ್ವಲ್ಪ ತಿಳ್ಕೊಂಡ ಮೇಲೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನುಭವಗಳಾದ ಮೇಲೆ ನಾವೇನು ತಿಳ್ತೀವಿ, ಈಗ ಗುರುವನ್ನು ಮೀರ್ತಾ ಇದ್ದೀನಿ, ಗುರು ಗೊತ್ತಿಲ್ಲ, ಗುರುವಿಗಿಂತ ನಾನು ಶ್ರೇಷ್ಠ ಅಂದುಕೊಳ್ಳಬಾರದು. ಆ ರೀತಿಯಾಗಿ ಅಂದುಕೊಳ್ಳುವಂಥದ್ರಿಂದ ಗರ್ವ ಬರುವ ಸಾಧ್ಯತೆ. ಆ ಗರ್ವ ಉಬ್ಬಿನಿಂದ ದೊಬ್ಬು. ಗರ್ವ ಬಂದಾಗ ಬೀಳುವಿಕೆ ಸಾಧ್ಯ, ಪ್ರತಿಫಲವನ್ನು ಕಳ್ಕೊಳ್ತೇವೆ. ಅನಂತರ ನೋಡುವಾಗ 25ನೇ ವಚನದಲ್ಲಿ ಒಂದು ಪ್ರಾಯೋಗಿಕವಾದಂಥ ಮಾತನ್ನು ನಮ್ಮ ಕರ್ತನಾದ ಯೇಸು ಹೇಳಿದ್ದನ್ನು ನೋಡ್ತೇವೆ. ಅದು 5ನೇ ರಹಸ್ಯ. ಯಾವುದಕ್ಕೆ? ಪ್ರತಿಫಲ ಜೀವನದ 5ನೇ ರಹಸ್ಯ ಏನಂತೆ? ಅದು ತನ್ನ ಕೆಲಸಗಾರನು, ಶಿಷ್ಯನು ಗುರುವಿನಂತೆಯೂ ಕೆಲಸಗಾರನು ಯಜಮಾನಂತೆಯೂ ಇದ್ದರೆ ಸಾಕು. ನಾನೀಗ ಯೇಸು ಸ್ವಾಮಿ ಅಂತ ಇದ್ದೀನಿ, ಗುಡ್, ಒಳ್ಳೆಯ ಮನೋಭಾವನೆ. ಗುರುವಿನಂತೆ ಈಗ ಶಿಷ್ಯನು ಸ್ವಲ್ಪ ಮಟ್ಟಿಗೆ ಇದ್ದೇನೆ, ಒಳ್ಳೆಯದು ಅಂತ ಪ್ರಾಮಾಣಿಕವಾದ ಯಥಾರ್ಥವಾದ ಮನೋಭಾವನೆ, ಅದು ಪರವಾಗಿಲ್ಲ. ಮತ್ತು 26ನೇ ವಚನದಲ್ಲಿ ಪ್ರತಿಫಲ ಜೀವನದ 6ನೇ ರಹಸ್ಯ 26ನೇ ವಚನದಲ್ಲಿದೆ. ಅದೇನಂತ ಹೇಳಿದ್ರೆ, ಹೆದರಬೇಡ್ರಿ. ಎಷ್ಟು ಸಾರಿ ಹೆದರಬೇಡ್ರಿ ಅಂತ ಕರ್ತನಾದ ಯೇಸು ಮತ್ತೆ ಯಾವೀರನಿಗೆ ಹೇಳುವಂಥ ಒಂದು ಮಾತು ಮಾರ್ಕ 5:20-36 ಏನಂತ? ಹೆದರಬೇಡ, ನಂಬಿಕೆ ಮಾತ್ರ ಇರಲಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ಹೆದರಬೇಡ್ರಿ. ಪ್ರತಿಫಲದ ಜೀವನ, ಪ್ರತಿಫಲ ಹೊಂದಬೇಕಾದರೆ, ಸಾಧಿಸಬೇಕಾದರೆ, ಪಡ್ಕೊಳ್ಬೇಕಾದ್ರೆ ನಾವು ಹೆದರಬಾರ್ದು. 27ನೇ ವಚನದಲ್ಲಿ 7ನೇಯ ಒಂದು ರಹಸ್ಯ ಇದೆ. ಪ್ರತಿಫಲದ 7ನೇ ರಹಸ್ಯ ಏನಂತ ನೋಡೋಣ ಬನ್ನಿರಿ. ನಾನು ನಿಮಗೆ ಕತ್ತಲೆಯಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ. ದೇವರ ಕಡೆಯಿಂದ ಪಡ್ಕೊಂಡದ್ದನ್ನು ನಾವು ಹೇಳ್ತಾ ಇರಬೇಕು ಬೇರೆಯವರಿಗೆ. ನಾವು ಹೊಂದಿದ ಪ್ರಕಟಣೆ ನಾವಾಗಿ ಇಟ್ಕೋಬಾರ್ದು, ಅದನ್ನು ಬೇರೆಯವರಿಗೆ ಹೇಳಬೇಕು. ಆ ರೀತಿಯಾಗಿ ಹೇಳಿಬಿಟ್ಟು ಯೇಸು ಸ್ವಾಮಿ ಮುಂದೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. 28ನೇ ವಚನದಲ್ಲಿ 8ನೇ ರಹಸ್ಯ ಇದೆ. ಮತ್ತು ಅದು ಏನಂತ ಹೇಳಿದ್ರೆ, 2ನೇ ಭಾಗದಲ್ಲಿ ದೇವರಿಗೆ ಭಯಪಡಿರಿ. ಹಿಂಸೆ ಬಂದಾಗ ಜನರಿಗೆ ನಾವು ಭಯಪಡ್ತೀವಿ, ಸಾಧಾರಣ, ಸಾಮಾನ್ಯ, ಸಹಜ. ಆದರೆ ಯೇಸು ಸ್ವಾಮಿ ಮುಂಚಿತವಾಗಿ ನಮಗೆ ಹೇಳುವಂಥ ಒಂದು ಮಾತು ಅದೇನಂತ ಹೇಳಿದ್ರೆ, ದೇವರಿಗೆ ಭಯಪಡ್ರಿ. ಇದು 8ನೇ ಒಂದು ರಹಸ್ಯ. ಯಾವುದಕ್ಕೆ? ಪ್ರತಿಫಲ ಜೀವನದ ರಹಸ್ಯ. 9ನೇ ರಹಸ್ಯ, ಪ್ರತಿಫಲ ಜೀವನದ 9ನೇ ರಹಸ್ಯ 30ನೇ ವಚನದಲ್ಲಿ ಇದೆ. ಮತ್ತಾಯ 10:30 ಏನಂದರೆ, ನಿಮ್ಮ ತಲೆಯ ಕೂದಲುಗಳು ಎಲ್ಲವೂ ಎಣಿಕೆಯಾಗಿವೆ. ಅದರ ಅರ್ಥ, ನಿಮ್ಮ ಬಗ್ಗೆ ದೇವರು ಚೆನ್ನಾಗಿ ಬಲ್ಲವನಾಗಿದ್ದಾನೆ. ಗಾಡ್ ನೋಸ್ ಯು ವೆರಿ ವೆಲ್. ಹಾಗಾದರೆ ನನ್ನ ಬಗ್ಗೆ ದೇವರಿಗೆ ಗೊತ್ತಿದೆ ಎಂಬಂಥ ಒಂದು ಗ್ರಹಿಕೆ, ರಿಯಲೈಸೇಷನ್, ನಂಬಿಕೆ, ಫೇತ್,
ಅಂಥ ಒಂದು ಭರವಸೆ, ಟ್ರಸ್ಟ್ ನಮ್ಮ ಜೀವನದಲ್ಲಿ ಇದ್ದರೆ ಪ್ರತಿಫಲ ಖಂಡಿತ. ಆದ ಕಾರಣ ಪ್ರತಿಫಲದ ಮತ್ತೊಂದು ರಹಸ್ಯ, ಈ 9ನೇ ರಹಸ್ಯ 30ನೇ ವಚನದಲ್ಲಿ ಈಗ ತಾನೇ ನಾವು ನೋಡಿದ್ವಿ. ಆ ರೀತಿಯಾಗಿ ಹೇಳಿಬಿಟ್ಟು 31ನೇ ವಚನದಲ್ಲಿ ನೀವು 2ನೇ ಭಾಗ, ನೀವು ಬಹಳ ಗುಬ್ಬಿಗಳಿಗಿಂತ ಎಷ್ಟೋ ಮೌಲ್ಯವುಳ್ಳವರು. ವಾವ್! ಒಂದೊಂದು ಗುಬ್ಬಿನೂ ದೇವರು ನೋಡ್ಕೊಳ್ತಾರಂದರೆ ತಂದೆ ಚಿತ್ತ ಇಲ್ಲದೆ ನೆಲಕ್ಕೆ ಗುಬ್ಬಿ ಬೀಳೋದಿಲ್ಲ ಅಂತ ಹೇಳಿಬಿಟ್ಟು ದೇವರು ಗುಬ್ಬಿಗೆ ಅಷ್ಟು ಮಹತ್ವ ಕೊಟ್ಟರೆ, ಬಹಳ ಗುಬ್ಬಿಗಳಿಗಿಂತ ನಾವು ಮೌಲ್ಯರು, ಶ್ರೇಷ್ಠರು ಆಗಿದ್ದೇವೆ. ಇದನ್ನು ಕೂಡ ನಾವು ತಿಳ್ಕೊಳ್ಬೇಕು. ನಾನು ದೇವರ ದೃಷ್ಟಿಯಲ್ಲಿ ಮೌಲ್ಯ. ಐ ಆಮ್ ಪ್ರೆಷಿಯಸ್ ಇನ್ ದ ಸೈಟ್ ಆಫ್ ಗಾಡ್, ಟು ಗಾಡ್, ದೇವರಿಗೆ. ಆ ರೀತಿಯಾಗಿ ನಾವು ತಿಳಿದಿರುವಂಥದ್ದು, ನಂಬುವಂಥದ್ದು ಪ್ರತಿಫಲ ಜೀವನದ 10ನೇ ರಹಸ್ಯವಾಗ್ತದೆ. ಇದುವರೆಗೆ 10 ರಹಸ್ಯಗಳು ನಾವು ನೋಡಿಬಿಟ್ಟಿದ್ವಿ. ಇನ್ನು 10 ರಹಸ್ಯಗಳಿದೆ, ಬೇಗ ಬೇಗ ನಾವು ನೋಡಿಕೊಳ್ಬೇಕಾಗ್ತದೆ. 32ನೇ ವಚನದಲ್ಲಿ ಜನರ ಮುಂದೆ ಯೇಸುವನ್ನು ಒಪ್ಪಿಕೊಳ್ಳುವಂಥದ್ದು, ಇದು ಕೂಡ ಪ್ರತಿಫಲದ ಜೀವನ. ಒಪ್ಪಿಕೊಳ್ಳದೇ ಇದ್ದರೆ ಏನಾಗ್ತದೆ? ಪರಲೋಕದಲ್ಲಿ ನಾವು ಒಪ್ಪಿಕೊಳ್ಳದಂಥ, ಎಲ್ಲರ ಮುಂದೆ ಒಪ್ಪಿಕೊಳ್ಳದಂಥ ಒಂದು ಅನುಭವಕ್ಕೆ ಒಳಗಾಗ್ತೀವಿ. ಅದು ನಾಚಿಕೆಯ ಅನುಭವ. ಪರಲೋಕದಲ್ಲಿ ಹಾಗಾಗ್ತದ? ಸಾಧ್ಯ. ಅದನ್ನೇ 33ನೇ ವಚನದಲ್ಲಿ ನಾವು ನೋಡ್ತೇವೆ. ಇನ್ನೂ ಬಲವಾದಂಥ ಒಂದು ವಿಷಯ ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 34ನೇ ವಚನದಲ್ಲಿ 12ನೇ ರಹಸ್ಯ, ಪ್ರತಿಫಲ ನಮಗೆ ಲಭ್ಯವಾಗಬೇಕಾದ್ರೆ 12ನೇ ರಹಸ್ಯ ಏನಂದರೆ, ಸಮಾಧಾನವನ್ನು ಭೂಮಿಯ ಮೇಲೆ ತರಲು ಬಂದೇನೆಂದು ನೆನೆಸಬೇಡ್ರಿ, ಸಮಾಧಾನವನ್ನಲ್ಲ ಖಡ್ಗವನ್ನು ಅಂತ ಹೇಳುವಾಗ ವಿಭಜನೆ ಆದಾಗ ನಾವು ಗ್ರಹಿಸಬೇಕು, ಸಹಕರಿಸಬೇಕು, ಭಯಪಡಬಾರ್ದು, ಚಿಂತಿಸಬಾರ್ದು. ಏಕೆಂದರೆ ಮಗನಿಗೆ ವಿರುದ್ಧವಾಗಿ ತಂದೆ ಮಗಳಿಗೆ, ಆಕೆಯ ತಾಯಿಗೂ ಸೊಸೆಗೂ ಅತ್ತೆಗೂ ಈ ರೀತಿಯಾಗಿ ಒಬ್ಬ ಮನೆಯವರೇ ವೈರಿಗಳಂತಿರುವಂಥ ಪರಿಸ್ಥಿತಿ ವಿಶ್ವಾಸಕ್ಕಾಗಿ, ಯೇಸುವಿನ ಮೇಲೆ ನಂಬಿಕೆ ಇಟ್ಟದ್ದಕ್ಕಾಗಿ ಬರುವ ಸಾಧ್ಯತೆ. ಆ ಖಡ್ಗದ ಅನುಭವಕ್ಕೆ ನಾವು ಸಿದ್ಧನಾಗಿರಬೇಕು. ಆ ಖಡ್ಗದ ಅನುಭವದ ಪ್ರಕಟಣೆಯನ್ನು ನಾವು ಹೊಂದಿಕೊಳ್ಳಬೇಕು. ಆವಾಗ ನಡೆಯುವಂಥದ್ದು ಏನಂತ ಹೇಳಿದ್ರೆ, ನಾವು ಪ್ರತಿಫಲದ ಜೀವನಕ್ಕೆ ಸಿದ್ಧರಾಗ್ತೇವೆ. 13ನೇ ರಹಸ್ಯ, 13th ಸೀಕ್ರೆಟ್ ಆಫ್ ರಿವಾರ್ಡಿಂಗ್ ಲೈಫ್. ಪ್ರತಿಫಲದ ಜೀವನ ನಾವು ಜೀವಿಸಬೇಕು. ಜೀವಮಾನವೆಲ್ಲ ಪ್ರತಿಫಲ, ಅಥವಾ ಜೀವನ ನಂತರ ಕೂಡ ನಮಗೆ ಪ್ರತಿಫಲ ಸಿಗಬೇಕಾದರೆ ಏನು ಮಾಡಬೇಕು? 37ನೇ ವಚನ, ಅನುಪಮ ಪ್ರೀತಿ, ಸುಪ್ರೀಂ ಲವ್ ಫಾರ್ ಜೀಸಸ್. ಕರ್ತನಾದ ಯೇಸುವಿಗಾಗಿ, ಅಂದರೆ ತಂದೆಗಿಂತಲೂ, ತಾಯಿಗಿಂತಲೂ, ಮಗಳಿಗಿಂತಲೂ, ಹೌದು, ಇನ್ನೂ ಸಿಂಪಲಾಗಿ ಹೇಳಬೇಕು, ಎಲ್ಲರಿಗಿಂತಲೂ ಹೆಚ್ಚಾಗಿ ಯೇಸುವನ್ನು ಪ್ರೀತಿಸಬೇಕು. ಅದನ್ನೇ ಮತ್ತಾಯ 22:37 ಅದರಲ್ಲಿ ನಮ್ಮ ಕರ್ತನಾದ ಯೇಸು ದೇವರನ್ನು ಹೃದಯಪೂರ್ವಕವಾಗಿ ಪ್ರೀತಿಸಬೇಕಂತ ಹೇಳಿಬಿಟ್ಟು, ಆನಂತರ ನೆರೆಯವರನ್ನು ಪ್ರೀತಿಸಬೇಕು. ಹೇಗೆ ಅಂದರೆ ನಮ್ಮಂತೆ ಪ್ರೀತಿಸಬೇಕು. ಇಲ್ಲಿ ಕೂಡ ಸುಪ್ರೀಂ ಲವ್, ಪರಮ ಶ್ರೇಷ್ಠ ಪ್ರೀತಿಯನ್ನು ಯೇಸು ಕರ್ತನ ಅಪೇಕ್ಷೆ ಪಡ್ತಾರೆ. ಆ ರೀತಿಯಾಗಿ ಪ್ರೀತಿಸುವುದರಿಂದ ಪ್ರತಿಫಲ ಖಂಡಿತ. 14ನೇ ರಹಸ್ಯ 38ನೇ ವಚನದಲ್ಲಿ 14th ಸೀಕ್ರೆಟ್ ಆಫ್ ರಿವಾರ್ಡಿಂಗ್ ಲೈಫ್, ಅದೇನೆಂದರೆ ಶಿಲುಬೆಯನ್ನು ಹೊರುವುದು. ಯೇಸು ಸ್ವಾಮಿ ಶಿಲುಬೆಯನ್ನಲ್ಲ, 10:38 ಮತ್ತಾಯ, ನಮಗಾಗಿ ಕೊಡಲಾಗಿರುವ ಶಿಲುಬೆ, ನಮ್ಮದೇ ಆದ ಶಿಲುಬೆ. ಆ ನಮ್ಮ ಶಿಲುಬೆಯ ಪ್ರಕಟಣೆಯನ್ನು ಹೊಂದಿಕೊಂಡು ಆ ನಮ್ಮ ಶಿಲುಬೆಯನ್ನು ನಾವು ಹೊರಬೇಕು, ಅದನ್ನು ಮಿಸ್ ಮಾಡ್ಕೋಬಾರ್ದು.
15ನೇ ರಹಸ್ಯ 38ನೇ ವರ್ಷದ 2ನೇ ಭಾಗದಲ್ಲಿ ಶಿಲುಬೆಯನ್ನು ತೆಗೆದುಕೊಂಡು ನನ್ನನ್ನು ಹಿಂಬಾಲಿಸದವನು ಅಂತ ಇದೆ. ಯಾರು ಹಿಂಬಾಲಿಸೋದಿಲ್ಲೋ ಅದು ಯೋಗ್ಯರಾಗಿರ್ಲಿಕ್ಕಾಗಲ್ಲ. ಹಾಗಾದರೆ ಹಿಂಬಾಲಿಸಬೇಕು, ಹಿಂಬಾಲಿಸುವಂಥದ್ದು ಬೇಕು. ಮತ್ತು ಅದೇ 39ನೇ ವಚನದಲ್ಲಿ ನನ್ನ ನಿಮಿತ್ತವಾಗಿ ಪ್ರಾಣ ಕಳ್ಕೊಳ್ಳುವಂಥದ್ದು. ಅಂಥ ದೊಡ್ಡ ಮಾತು. ಪ್ರತಿಫಲದ ಜೀವನ ಏನು? ಪ್ರಾಣ ಕಳ್ಕೊಳ್ಳಿಕ್ಕೂ ಸಿದ್ಧವಾಗಿರಬೇಕು. ಪ್ರಾಣ ಕಳ್ಕೊಳ್ಳಿಕ್ಕೂ ನಾನು ಸಿದ್ಧವಾಗಿ ಇರಬೇಕು. ಯಾಕಂದರೆ ಸಾಕ್ಷಿಗಳಾಗಿರ್ರಿ ಅಂದರೆ ರಕ್ತ ಸಾಕ್ಷಿಗಳಾಗಿರ್ರಿ ಅಂತ ಮೂಲ ಭಾಷೆ. ಇನ್ನೊಂದು ರಹಸ್ಯ, ನಿಮ್ಮನ್ನು ಅಂಗೀಕರಿಸುವವನು ನನ್ನನ್ನು ಅಂಗೀಕರಿಸಿದ್ದಾನೆ. ಹಾಗಾದರೆ ಭಕ್ತಾದಿಗಳನ್ನು ನಾವು ಅಂಗೀಕರಿಸಬೇಕು. ಪ್ರತಿಫಲದ ಜೀವನದ ರಹಸ್ಯ. 18ನೇ ರಹಸ್ಯ 41ನೇ ವಚನ, ಪ್ರವಾದಿಯನ್ನು ಅಂಗೀಕರಿಸಬೇಕು. ರಿಸೀವಿಂಗ್ ದ ಪ್ರಾಫಿಟ್ ಇಸ್ ಅ ಸೀಕ್ರೆಟ್ ಆಫ್ ರಿಸೀವಿಂಗ್ ದಿ ರಿವಾರ್ಡಿಂಗ್ ಲೈಫ್. ಆನಂತರ ನೀತಿವಂತನನ್ನು ನಾವು ಅಂಗೀಕರಿಸಬೇಕು, ಸ್ವೀಕಾರ ಮಾಡಬೇಕು. ಯಾಕಂದರೆ ನೀತಿವಂತರಿಗೆ ಬರತಕ್ಕ ಪ್ರತಿಫಲವನ್ನು ನಾವು ಹೊಂದ್ತೇವೆ. ಪ್ರವಾದಿಯನ್ನು ಸ್ವೀಕರಿಸಿದರೆ ಪ್ರವಾದಿಗೆ ಬರತಕ್ಕಂಥ ಪ್ರತಿಫಲವನ್ನು ಹೊಂದ್ತೇವೆ. ಸೀಕ್ರೆಟ್. ಅಷ್ಟೇ ಅಲ್ಲ, ಚಿಕ್ಕವನಾದ ಒಬ್ಬ ಯೇಸು ಭಕ್ತನು, ಯೇಸುವಿನ ಶಿಷ್ಯರಲ್ಲಿ ಚಿಕ್ಕವನೊಬ್ಬನಿಗೆ 1 ಲೋಟ ತಣ್ಣೀರನ್ನು, ಬಿಸಿ ನೀರು ಕೂಡ ಅಲ್ಲ, ತಣ್ಣೀರನ್ನು ಕುಡಿಯುವುದಕ್ಕೆ ಕೊಡುವುದಾದರೆ ತನ್ನ ಪ್ರತಿಫಲವನ್ನು ಕಳೆದುಕೊಳ್ಳುವುದೇ ಇಲ್ಲವೆಂದು ಸತ್ಯವಾಗಿ ನಾನು ನಿಮಗೆ ಹೇಳುತ್ತೇನೆ. ಹಾಗಾದರೆ ಪ್ರತಿಫಲದ ಜೀವನದ ಮತ್ತೊಂದು ರಹಸ್ಯ ಏನು? ಒಂದು ತಣ್ಣೀರು, ಒಂದು ಲೋಟ ತಣ್ಣೀರನ್ನಾದರೂ, ಇದು ಶಿಷ್ಯ, ಇದು ಯೇಸುಸ್ವಾಮಿ ಶಿಷ್ಯರು, ಯೇಸುಸ್ವಾಮಿ ಭಕ್ತ, ಹಾಗಾದರೆ ಆ ಭಕ್ತನಿಗೆ ಅತಿಥಿ ಸತ್ಕಾರ ನೀರು ಕೊಡಬೇಕು ಅಂತ ಹೇಳ್ಬಿಟ್ಟು ಅಂಥ ಮನಸ್ಸಿನಿಂದ ನಾವು ಕೊಡುವಂಥದ್ದು ಅದು ಒಂದು ರಹಸ್ಯ. ನಾನು ಯಾಕೆ ಕೊಡಬೇಕು? ಪ್ರವಾದಿ ಇದ್ದರೆ ಏನು, ನೀತಿವಂತನಾಗಿದ್ದರೆ ಏನು, ಯೇಸುಸ್ವಾಮಿ ನಂಬಿದಂಥ ವ್ಯಕ್ತಿ ಆಗಿದ್ದರೆ ಏನು, ಸೇವೆ ಮಾಡುವಂಥವ್ರಾದ್ರಿಗಿದ್ರೆ ಏನು? ಹೌದು, ಖಂಡಿತವಾಗಿ ಅದರ ವಿಷಯದಲ್ಲಿ ಎಚ್ಚರಿಕೆ ತೆಗೆದುಕೊಳ್ಬೇಕು. ಯಾಕಂದರೆ ಸೇವೆ ಮಾಡುವವರೆಲ್ಲರೂ ಸೇವಕರಲ್ಲ. ಪೌಲನ ಕಾಲದಲ್ಲೇ ನಕಲಾದವರಿದ್ದರು. ಆದರೂ ಅದೇ ಸಂದರ್ಭದಲ್ಲಿ ಯಥಾರ್ಥವಾದವರು, ಪ್ರಾಮಾಣಿಕವಾದಂಥವ್ರನ್ನು ನಾವು ಗುರುತಿಸಿ ನಮ್ಮ ದೇವರಾತ್ಮನ ನಡೆಸುವಿಕೆಯಿಂದ ನಾವು ತಿಳ್ಕೊಂಡು ಅಂಥವ್ರನ್ನ ಗೌರವಿಸಿ, ಅಂಥವ್ರನ್ನು ಅತಿಥಿ ಸತ್ಕಾರ ಮಾಡಿ, ಅಂಥವ್ರನ್ನು ಸ್ವೀಕರಿಸುವ ಪಕ್ಷದಲ್ಲಿ ಖಂಡಿತವಾಗಿ ಬರತಕ್ಕ ಪ್ರತಿಫಲವನ್ನು ನಾವು ಹೊಂದುತ್ತೇವೆ. ಆಶ್ಚರ್ಯ. ಯಾರೂ ಕೂಡ ನಾವು ನಮ್ಮ ಪ್ರತಿಫಲವನ್ನು ಕಳ್ಕೊಳ್ಬಾರ್ದ್ರಿ. ಪ್ರತಿಫಲವನ್ನು ಕಳ್ಕೋಬಾರ್ದು. ಹಾಗಾದರೆ ಮುಂದಿನ ಪ್ರತಿಫಲವನ್ನು ಹೊಂದಬೇಕಾದರೆ ಇಂದಿನ ದಿವಸಗಳಲ್ಲಿ ಈ 20 ರಹಸ್ಯಗಳನ್ನು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 21ರಿಂದ 42 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಕೊಟ್ಟಿರುವ 20 ರಹಸ್ಯಗಳನ್ನು ನಾನು ಅನ್ವಯಿಸಿಕೊಳ್ಳುವ ಪಕ್ಷದಲ್ಲಿ ಪೂರ್ಣ ಪ್ರತಿಫಲವನ್ನು ಹೊಂದುವರಾಗಿ ಬಾಳ್ತೇವೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 21ರಿಂದ 42 ವಚನಗಳವರೆಗೆ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.